ನಿಮ್ಗೆ ಯಾವಾಗಾದ್ರೂ ಯೋಚನೆ ಬಂದಿದ್ಯಾ ಈ ಪ್ರಪಂಚದಲ್ಲಿ ಯಾಕೆ ಕೇವಲ 1% ಜನರು ಮಾತ್ರ ಸಕ್ಸಸ್ ಆಗ್ತಾರೆ ಮತ್ತು 99% ಜನರು ಲೈಫ್ ಪೂರ್ತಿ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ? ಒಂದು ಆರ್ಡಿನರಿ ಪರ್ಸನ್ ಮತ್ತು ಒಂದು ಸಕ್ಸಸ್ಫುಲ್ ಪರ್ಸನ್ ಮಧ್ಯೆ ಇರೋ ನಿಜವಾದ ಡಿಫ್ರೆನ್ಸ್ ಏನು? ಡಿಫ್ರೆನ್ಸ್ ಲಕ್ ಅಲ್ಲ, ಹಾರ್ಡ್ ವರ್ಕ್ ಕೂಡ ಅಲ್ಲ. ನಿಜವಾದ ಡಿಫ್ರೆನ್ಸ್ ಅಂದ್ರೆ ಅವರು ತಮ್ಮ ದಿನ ಮುಗಿಸುವಾಗ ಅವರ ಮೈಂಡ್ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ ಅನ್ನೋದು. ನಿಮ್ಗೆ ಗೊತ್ತಾ, ರಾತ್ರಿ ಮಲ್ಗೋಕು ಮುಂಚೆ ಇರೋ ಆ ಕೊನೆಯ ಕೆಲವು ನಿಮಿಷಗಳು ಅದು ಕೇವಲ ನಿದ್ದೆ ಮಾಡೋಕೆ ಅಲ್ಲ, ಆ ಟೈಮ್ ಅಲ್ಲಿ ನಿಮ್ಮ ಲೈಫ್ ಚೇಂಜ್ ಮಾಡೋ ಪವರ್ ಇರುತ್ತೆ. ಯೂನಿವರ್ಸ್ ನ ಬಿಗ್ಗೆಸ್ಟ್ ಸೀಕ್ರೆಟ್ ಆಕ್ಟಿವೇಟ್ ಆಗೋದು ಆ ಟೈಮ್ ನಲ್ಲೇ. ಇವತ್ ನಾನ್ ಹೇಳಕ್ ಹೊರಟಿರೋದು ನಿಮ್ಮ ಲೈಫ್ ನ ಕಂಪ್ಲೀಟ್ ಚೇಂಜ್ ಮಾಡಬಹುದಾದ ಒಂದು ಸೀಕ್ರೆಟ್. ಇದು ನಮ್ಮ ವೇದಾಸ್ ಮತ್ತು ಉಪನಿಷತ್ಸ್ ಅಲ್ಲಿ ಉಲ್ಲೇಖಿಸಿದ ಒಂದು ಏನ್ಷಿಯಂಟ್ ಸೈನ್ಸ್. ಓಕೆ, ಇವಾಗ ಒಂದು ಸೀನ್ ನ ಇಮ್ಯಾಜಿನ್ ಮಾಡಿ. ಒಬ್ಬ ಪರ್ಸನ್ ಇದ್ದಾನೆ, ಅವನು ತನ್ನ ಡ್ರೀಮ್ ಗೋಸ್ಕರ ಹಗ್ಲು ರಾತ್ರಿ ಕಷ್ಟಪಟ್ಟಿದ್ದಾನೆ, ತನ್ನ 100% ಎಫರ್ಟ್ಸ್ ಹಾಕಿದ್ದಾನೆ, ನಿದ್ದೆ, ಟೈಮ್, ಎನರ್ಜಿ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ. ಆದ್ರೆ ಕೊನೆಗೆ ಅವನಿಗೆ ಸಿಕ್ಕಿದ್ದೇನು? ಫೇಲ್ಯೂರ್. ಆ ರಾತ್ರಿ ಅವನು ಬೆಡ್ ಮೇಲೆ ಮಲಗಿ ಸೀಲಿಂಗ್ ನ ನೋಡ್ತಾ ಒಂದೇ ಪ್ರಶ್ನೆ ಕೇಳ್ಕೊಂಡಿರ್ತಾನೆ, ನಾನು ಇಷ್ಟೆಲ್ಲ ಮಾಡಿದ್ರು ಯಾಕೆ ಸಕ್ಸಸ್ ಸಿಗ್ಲಿಲ್ಲ? ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ. ಅವನ ಕಣ್ಣಲ್ಲಿ ನೀರ್ ತುಂಬಿದೆ, ಆದ್ರೆ ಅವನಿಗೆ ಅಳೋಕೆ ಆಗ್ತಿಲ್ಲ. ಯಾಕಂದ್ರೆ ತನ್ನ ಫ್ಯಾಮಿಲಿ ಮುಂದೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಬೇಕು. ಆದ್ರೆ ಒಳಗಿಂದ ಅವನು ಸಂಪೂರ್ಣ ಮುರಿದು ಬಿಟ್ಟಿದ್ದಾನೆ. ಅವನಿಗೆ ದೇವ್ರು ಅಥವಾ ಯೂನಿವರ್ಸ್ ನನ್ನ ಸಪೋರ್ಟ್ ಮಾಡ್ತಿಲ್ಲ ಅಂತ ಕೂಡ ಅನ್ಸ್ತಿದೆ. ನಿಮ್ಗೂ ಯಾವಾಗ್ಲಾದ್ರೂ ಹೀಗ್ ಅನ್ಸಿದ್ಯಾ? ನೀವು ನಿಮ್ಮ ಲೈಫ್ ನಲ್ಲಿ ಒಂದ್ಸಲನಾದ್ರೂ ಈ ಪೇನ್ ನ ಫೀಲ್ ಮಾಡಿದ್ರೆ ಇವಾಗ್ಲೇ ಕಮೆಂಟ್ ಬಾಕ್ಸ್ ಗೆ ಹೋಗಿ ಐ ಫೀಲ್ ಇಟ್ ಅಂತ ಟೈಪ್ ಮಾಡಿ. ಯಾಕಂದ್ರೆ ಇವತ್ತಿನ ಈ ಸೆಷನ್ ತಮ್ಮ ಡೀಪೆಸ್ಟ್ ಪೇನ್ ನ ತಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡೋಕೆ ರೆಡಿ ಇರೋ ಜನರಿಗೆ ಮಾತ್ರ. ಇವತ್ ನಾವು ಮಾತಾಡೋಕೆ ಹೊರಟಿರೋ ಟೆಕ್ನಿಕ್ ನ ಮಾಡರ್ನ್ ನ್ಯೂರೋ ಸೈನ್ಸ್ ಅಲ್ಲಿ ಸ್ಲೀಪ್ ಪ್ರೋಗ್ರಾಮಿಂಗ್ ಅಂತ ಕರೀತಾರೆ, ಮತ್ತು ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಇದನ್ನ ಯೋಗ ನಿದ್ರಾ ಮತ್ತು ಸ್ವಪ್ನ ಸಾಧನ ಅಂತ ಕರೀತಾರೆ. ಇದು ನಾರ್ಮಲ್ ಟೆಕ್ನಿಕ್ ಅಲ್ಲ. ಥಾಮಸ್ ಎಡಿಸನ್ ತರ ಮಹಾನ್ ಸೈಂಟಿಸ್ಟ್ ತಮ್ಮ ಇನ್ವೆನ್ಷನ್ಸ್ ಗೆ ಯೂಸ್ ಮಾಡಿದ್ರು, ಮತ್ತು ಏನ್ಷಿಯಂಟ್ ಈಜಿಪ್ಟಿಯನ್ಸ್ ತಮ್ಮ ಸಿವಿಲೈಸೇಷನ್ ನ ಅಡ್ವಾನ್ಸ್ ಮಾಡೋಕೆ ಇದನ್ನ ಯೂಸ್ ಮಾಡಿದ್ರು. ಆದ್ರೆ ಇವತ್ತಿನ ಕಾಲದಲ್ಲಿ ನಾವು ಈ ಅಮೂಲ್ಯ ಜ್ಞಾನವನ್ನ ಮರ್ತು ಬಿಟ್ಟಿದೀವಿ. ಮಲ್ಗೋಕೆ ಮುಂಚೆ ನಮ್ಮ ಫೋನ್ ಅಲ್ಲಿ ಬರೋ ಎಲ್ಲಾ ತರ ಯೂಸ್ಲೆಸ್ ಕಂಟೆಂಟ್ ನ ನೋಡ್ತೀವಿ, ನೆಗೆಟಿವ್ ನ್ಯೂಸ್ ನೋಡ್ತೀವಿ, ಮತ್ತು ಅದೇ ನೆಗೆಟಿವ್ ಫೀಲಿಂಗ್ ಜೊತೆ ಮಲ್ಗ್ತೀವಿ. ಆಮೇಲೆ ಯಾಕೆ ನಮ್ಮ ಲೈಫ್ ಅಲ್ಲಿ ಒಳ್ಳೇದೇನು ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಮಲ್ಗೋಕೆ ಮುಂಚೆ ಇರೋ ಆ 2 ನಿಮಿಷಗಳು ನಿಮ್ಮ ಪೂರ್ತಿ ಲೈಫ್ ನ ಶೇಪ್ ಮಾಡೋ ಶಕ್ತಿ ಹೊಂದಿವೆ. ನೀವು ಆ 2 ನಿಮಿಷಗಳನ್ನ ಕಂಟ್ರೋಲ್ ಮಾಡೋಕೆ ಕಲ್ತ್ರೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯು ನಿಮ್ಮನ್ನ ಸಕ್ಸಸ್ ಆಗೋದನ್ನ ತಡೆಯೋಕೆ ಸಾಧ್ಯವಿಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಒಂದು ಅದ್ಭುತ ಮಾತು ಇದೆ, ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೇ ನಮ್ಮ ಶರೀರದಲ್ಲೂ ಇದೆ. ನೀವು ಮಲ್ಗೋಕೆ ಹೋದಾಗ ಕೇವಲ ಕಣ್ಮುತ್ತಿಲ್ಲ, ನಿಜವಾಗಿ ಹೇಳ್ಬೇಕಂದ್ರೆ ಒಂದು ಡೈಮೆನ್ಷನ್ ಇಂದ ಇನ್ನೊಂದು ಡೈಮೆನ್ಷನ್ ಗೆ ಮೂವ್ ಆಗ್ತಿದ್ದೀರಾ. ಆ ಸಮಯದಲ್ಲಿ ನಿಮ್ಮ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಿಮ್ಮ ಲಾಜಿಕಲ್ ಥಿಂಕಿಂಗ್ ಮೈಂಡ್ ಸ್ಲೀಪ್ ಗೆ ಹೋಗುತ್ತೆ, ಆದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಅವಚೇತನ ಮನ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಮೈಂಡ್ ಗೆ ಯಾವ ಕಮಾಂಡ್ ಕೊಡ್ತೀರಾ ಅದನ್ನ ಅದು ಒಂದು ಆರ್ಡರ್ ಅಂತ ಅಕ್ಸೆಪ್ಟ್ ಮಾಡಿ ಅದನ್ನ ನಿಜವಾಗಿಸೋಕೆ ಕೆಲಸ ಶುರು ಮಾಡುತ್ತೆ. ಮಾಡರ್ನ್ ನ್ಯೂರೋ ಸೈನ್ಸ್ ಇದನ್ನ ಪ್ರೂವ್ ಮಾಡಿದೆ. ನೀವು ಎಚ್ಚರವಾಗಿ ಇರುವಾಗ ನಿಮ್ಮ ಬ್ರೈನ್ ಬೀಟಾ ಸ್ಟೇಟ್ ಅಲ್ಲಿ ಇರುತ್ತೆ. ಆ ಸ್ಟೇಟ್ ಅಲ್ಲಿ ಲಾಜಿಕಲ್ ಥಿಂಕಿಂಗ್ ಮತ್ತು ಫಿಯರ್ ನಿಮ್ಮ ಮೈಂಡ್ ಮೇಲೆ ಹೆಚ್ಚು ಪ್ರಭಾವ ಬೀರ್ತವೆ. ಆದ್ರೆ ನೀವು ಮಲ್ಗೋ ಮುಂಚೆ ನಿಮ್ಮ ಕಣ್ಣು ಕೂರೋಕೆ ಸ್ಟಾರ್ಟ್ ಆದಾಗ ನಿಮ್ಮ ಬ್ರೈನ್ ಮೊದಲು ಆಲ್ಫಾ ಸ್ಟೇಟ್ ಗೆ ನಂತರ ಥೀಟಾ ಸ್ಟೇಟ್ ಗೆ ಎಂಟರ್ ಆಗುತ್ತೆ. ಸೈಂಟಿಸ್ಟ್ ಈ ಸ್ಟೇಜ್ ನ ಹಿಪ್ನಗಾಜಿಕ್ ಸ್ಟೇಟ್ ಅಂತ ಕರೀತಾರೆ. ಆ ಸ್ಪೆಷಲ್ ಸ್ಟೇಟ್ ಅಲ್ಲಿ ನಿಮ್ಮ ಕಾನ್ಶಿಯಸ್ ಮೈಂಡ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ಮಧ್ಯೆ ಇರೋ ಬೇರಿಯರ್ ತುಂಬಾ ವೀಕ್ ಆಗಿರುತ್ತೆ. ಹಿಸ್ಟ್ರಿ ಕೂಡ ಇದಕ್ಕೆ ಸಾಕ್ಷಿ. ಥಾಮಸ್ ಎಡಿಸನ್ ಮತ್ತು ಆಲ್ಬರ್ಟ್ ಐನ್ಸ್ಟೀನ್ ತರ ಮಹಾನ್ ಜೀನಿಯಸ್ ತಮ್ಮ ಅತ್ಯಂತ ಕಷ್ಟದ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಇದೇ ಸ್ಟೇಟ್ ಅಲ್ಲಿ ಕಂಡ್ಕೊಂಡ್ರು. ಥಾಮಸ್ ಎಡಿಸನ್ ಒಂದು ಬ್ರಿಲಿಯಂಟ್ ಟೆಕ್ನಿಕ್ ನ ಯೂಸ್ ಮಾಡ್ತಿದ್ರು. ಅವರು ಕೈಯಲ್ಲಿ ಒಂದು ಸ್ಟೀಲ್ ಬಾಲ್ ಹಿಡ್ಕೊಂಡು ಚೇರ್ ಮೇಲೆ ಮಲಗಲು ಶುರು ಮಾಡ್ತಿದ್ರು. ಅವರು ಡೀಪ್ ಸ್ಲೀಪ್ ಗೆ ಜಾರೋಕೆ ಶುರು ಆಗ್ತಿದ್ದಂತೆ ಆ ಬಾಲ್ ಕೈಯಿಂದ ಕೆಳಗೆ ಬಿದ್ದು ಅದ್ರ ಸೌಂಡ್ ಗೆ ಅವರು ತಕ್ಷಣ ಎಚ್ಚರ ಆಗ್ತಿದ್ರು. ಯಾಕೆ ಗೊತ್ತಾ? ಯಾಕಂದ್ರೆ ನಿದ್ದೆಗೆ ಜಾರುವ ಆ ಪವರ್ಫುಲ್ ಮಧ್ಯದ ಸ್ಟೇಟ್ ಅಂದ್ರೆ ಅರ್ಧ ಎಚ್ಚರ ಮತ್ತು ಅರ್ಧ ನಿದ್ರೆ ಇರುವ ಸಮಯದಲ್ಲಿ ಅವರ ಲಾಜಿಕಲ್ ಮೈಂಡ್ ಗೆ ಯೋಚಿಸಲು ಸಾಧ್ಯವಾಗದ ಬ್ರಿಲಿಯಂಟ್ ಐಡಿಯಾಸ್ ಮತ್ತು ಕ್ರಿಯೇಟಿವ್ ಸೊಲ್ಯೂಷನ್ಸ್ ಅವರಿಗೆ ಸಿಕ್ತಿದ್ವು. ಆದ್ರೆ ನಮ್ಮ ಪ್ರಾಚೀನ ಋಷಿಗಳು ಇದನ್ನ ಸಾವಿರಾರು ವರ್ಷಗಳ ಹಿಂದೆ ಅರ್ಥ ಮಾಡ್ಕೊಂಡಿದ್ರು. ಮಾಂಡೂಕ್ಯ ಉಪನಿಷತ್ನಲ್ಲಿ ಕಾನ್ಶಿಯಸ್ನೆಸ್ ನ 4 ಸ್ಟೇಟ್ ಬಗ್ಗೆ ವಿವರಿಸಲಾಗಿದೆ: ಜಾಗ್ರತ್, ಸ್ವಪ್ನ, ಸುಷುಪ್ತಿ ಮತ್ತು ತುರಿಯ. ಇವತ್ತು ಇದನ್ನೇ ವರ್ಲ್ಡ್ ಲಾ ಆಫ್ ಅಟ್ರಾಕ್ಷನ್ ಅಥವಾ ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಅಂತ ಕರೆಯುತ್ತೆ. ಆದ್ರೆ ಇದು ಹೊಸ ವಿಷಯ ಅಲ್ಲ. ನಮ್ಮ ವೇದಗಳು ಇವನ್ನ ಸಾವಿರಾರು ವರ್ಷಗಳ ಹಿಂದೆ ಸಂಕಲ್ಪದ ಶಕ್ತಿ ಅಂತ ಹೇಳಿವೆ. ಋಗ್ವೇದ ಹೇಳುತ್ತೆ ಈ ಯೂನಿವರ್ಸ್ ವೈಬ್ರೇಷನ್ ಇಂದ ಮಾಡಲ್ಪಟ್ಟಿವೆ ಮತ್ತು ನಿಮ್ಮ ಥಾಟ್ಸ್ ಕೂಡ ಒಂದು ವೈಬ್ರೇಷನ್ಸ್ ಆಗಿವೆ. ನೀವು ಮಲ್ಗೋ ಸ್ವಲ್ಪ ಮುಂಚೆ ಒಂದು ಥಾಟ್ ಅನ್ನ ನಿಮ್ಮ ಮನಸ್ಸಿನಲ್ಲಿ ಹೋಲ್ಡ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಕಾಸ್ಮಿಕ್ ಇಂಟೆಲಿಜೆನ್ಸ್ ಅಂದ್ರೆ ಯೂನಿವರ್ಸ್ ಕಾನ್ಶಿಯಸ್ನೆಸ್ ಗೆ ತಲುಪುತ್ತೆ. ಇದು ನೀವು ಗೂಗಲ್ ನಲ್ಲಿ ಏನ್ ಬೇಕಾದ್ರೂ ಸರ್ಚ್ ಮಾಡಿ ಎಂಟರ್ ಬಟನ್ ಒತ್ತೋದ್ರ ಹಾಗೆ ಇದೆ. ಎಂಟರ್ ಬಟನ್ ಒತ್ತಿದ್ಮೇಲೆ ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ನೀವು ಟೆನ್ಷನ್ ಮಾಡಲ್ಲ, ಯಾಕಂದ್ರೆ ಸರ್ವರ್ ತನ್ನ ಕೆಲಸನ ತಾನೇ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದೇ ರೀತಿ ಮಲ್ಗೋ ಮುಂಚೆ ಇರುವ ಆ 2 ನಿಮಿಷಗಳು ನಿಮ್ಮ ಮೈಂಡ್ ನ ಎಂಟರ್ ಬಟನ್ ತರ ಕೆಲಸ ಮಾಡುತ್ತೆ.
ಏನ್ಷಿಯಂಟ್ ಈಜಿಪ್ಟ್ ನಲ್ಲೂ ಸ್ಲೀಪ್ ಟೆಂಪಲ್ಸ್ ಇದ್ವು. ಇಲ್ಲಿ ಜನರು ತಮ್ಮ ಕಾಯಿಲೆಗಳಿಂದ ಗುಣಮುಖರಾಗಲು ಮತ್ತು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ಒಂದು ವಿಶೇಷ ರೀತಿಯಲ್ಲಿ ಮಲಗ್ತಿದ್ರು. ನಿದ್ದೆ ಸಮಯದಲ್ಲಿ ತಮ್ಮ ಆತ್ಮ ದೇವತೆಗಳ ಜೊತೆ ಮಾತನಾಡುತ್ತೆ ಅಂತ ಅವರು ನಂಬ್ತಿದ್ರು. ಗ್ರೀಕ್ ಫಿಲಾಸಫಿನಲ್ಲೂ ಇನ್ಕ್ಯುಬೇಷನ್ ಅಂತ ಒಂದು ಪವರ್ಫುಲ್ ಟೆಕ್ನಿಕ್ ಇತ್ತು. ಅಲ್ಲಿ ಕೂಡ ಜನರು ತಮ್ಮ ಪ್ರಶ್ನೆಗಳ ಉತ್ತರ ಪಡೆಯಲು ಟೆಂಪಲ್ಸ್ ನಲ್ಲಿ ಮಲಗ್ತಿದ್ರು. ಇದ್ರಿಂದ ಒಂದ್ ವಿಷಯ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಈ ಟೆಕ್ನಿಕ್ಸ್ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಬದಲಿಗೆ ಪ್ರಪಂಚದ ಮಹಾನ್ ಸಿವಿಲೈಸೇಷನ್ಸ್ ಗೆ ನಿದ್ದೆ ಅಂದ್ರೆ ಕೇವಲ ದೇಹಕ್ಕೆ ರೆಸ್ಟ್ ಮಾತ್ರ ಅಲ್ಲ, ಅದು ಆತ್ಮದ ಶಕ್ತಿಯನ್ನ ಮತ್ತೆ ತುಂಬೋ ಸಮಯ ಅಂತ ಗೊತ್ತಿತ್ತು. ಆದ್ರೆ ಕಲಿಯುಗದಲ್ಲಿ ನಾವು ಈ ಜ್ಞಾನವನ್ನ ಮರ್ತ್ ಬಿಟ್ಟಿದ್ದೇವೆ. ಇವತ್ತಿನ ಮಾಡರ್ನ್ ಲೈಫ್ ಸ್ಟೈಲ್ ನಮ್ಮನ್ನ ಅಷ್ಟು ಬ್ಯುಸಿ ಮಾಡಿದೆ. ನಾವು ನಿದ್ದೆಯನ್ನ ಕೇವಲ ವೇಸ್ಟ್ ಆಫ್ ಟೈಮ್ ಅಂತ ಭಾವಿಸ್ತೇವೆ. ಒಂದ್ ಮಾತು ನೆನಪಲ್ಲಿ ಇಟ್ಕೊಳ್ಳಿ, ನೀವೇನಾದ್ರೂ ಸಾಧಿಸ್ಬೇಕಾದ್ರೂ ಅದು ಮನಿ ಆಗಿರ್ಲಿ, ಹೆಲ್ತ್ ಆಗಿರ್ಲಿ ಅಥವಾ ಪೀಸ್ ಆಫ್ ಮೈಂಡ್ ಆಗಿರ್ಲಿ, ಏನೇ ಸಾಧಿಸ್ಬೇಕಾದ್ರೂ ಅದ್ರ ಬಾಗಿಲು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮೂಲಕವೇ ತೆರೆಯುತ್ತೆ. ನೀವು ದಿನ ಪೂರ್ತಿ ಎಷ್ಟೇ ಕಷ್ಟಪಟ್ರು, ಎಷ್ಟೇ ಪುಸ್ತಕಗಳನ್ನ ಓದಿದ್ರು, ಆದ್ರೆ ರಾತ್ರಿ ಮಲ್ಗೋ ಮುಂಚೆ ನಿಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ತಪ್ಪಾಗಿದ್ರೆ ಸಕ್ಸಸ್ ಸಿಗೋದು ತುಂಬಾ ಕಷ್ಟ. ಕೆಲವು ಜನ ತುಂಬಾ ಕಷ್ಟಪಟ್ಟೆ ಆದ್ರೂ ಫೇಲ್ ಆದೆ ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ ಏನಂದ್ರೆ ಹಗಲು ಅವರು ತಮ್ಮ ಫ್ಯೂಚರ್ ನ ಬಿಲ್ಡ್ ಮಾಡ್ತಾರೆ, ಆದ್ರೆ ರಾತ್ರಿ ಗೊತ್ತಿಲ್ಲದೆ ತಮ್ಮ ನೆಗೆಟಿವ್ ಯೋಚನೆಗಳಿಂದ ತಮ್ಮದೇ ಕನಸುಗಳನ್ನ ನಾಶ ಮಾಡ್ಕೊಳ್ತಾರೆ. ಈಗ ಅತ್ಯಂತ ಶಕ್ತಿಶಾಲಿ ಟೆಕ್ನಿಕ್ ಬಗ್ಗೆ ಮಾತಾಡೋಣ. ಅದನ್ನ ಲಾರ್ಡ್ ಶಿವ ತನ್ನ ಬೋಧನೆಗಳಲ್ಲಿ ತಿಳಿಸಿದ್ದಾರೆ. ವಿಜ್ಞಾನ್ ಭೈರವ್ ತಂತ್ರ ಅಲ್ಲಿ ಲಾರ್ಡ್ ಶಿವ ಗಾಡೆಸ್ ಪಾರ್ವತಿಗೆ ಧ್ಯಾನ ವಿಧಾನಗಳ ಮೂಲಕ ಶೂನ್ಯ ಸ್ಥಿತಿಗೆ ಹೇಗಿಳಿಯಬೇಕು ಅಂತ ವಿವರಿಸ್ತಾರೆ. ಮಲ್ಗೋ ಮುಂಚೆ ನೀವು ಅದೇ ವಿಧಾನವನ್ನ ಮಾಡ್ಬೇಕು. ಬೆಡ್ ಮೇಲೆ ಮಲ್ಗಿ ನಿಮ್ಮ ದೇಹವನ್ನ ಸಂಪೂರ್ಣ ರಿಲ್ಯಾಕ್ಸ್ ಮಾಡಿ. ಯೋಗ ಅಲ್ಲಿ ಇದನ್ನ ಶವಾಸನ ಅಂತ ಕರೀತಾರೆ. ದೇಹ ನಿದ್ದೆ ಮಾಡ್ತಿರುತ್ತೆ, ಆದ್ರೆ ಮನ ಇನ್ನು ಎಚ್ಚರದಲ್ಲಿರುತ್ತೆ. ಅದೇ ನಿಜವಾದ ಮ್ಯಾಜಿಕಲ್ ಮೂಮೆಂಟ್. ಈಗ ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಉಸಿರಿನ ಮೇಲೆ ಗಮನ ಹರಿಸಿ. ನಿಮ್ಮ ಮೈಂಡ್ ನಿಧಾನವಾಗಿ ಶಾಂತ ಆಗೋಕೆ ಶುರುವಾದ ತಕ್ಷಣ ನಿಮ್ಗೆ ನಿಜವಾಗಿ ಆನ್ಸರ್ ಬೇಕು ಅನಿಸೋ ಆ ಒಂದು ಕ್ವೆಶ್ಚನ್ ನ ನಿಮ್ಗೆ ನೀವೇ ಕೇಳಿ. ಆ ಕ್ವೆಶ್ಚನ್ ನಿಮ್ಮ ಕರಿಯರ್ ಬಗ್ಗೆ ಇರಬಹುದು, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಇರಬಹುದು, ಅಥವಾ ನಿಮ್ಮ ಹೆಲ್ತ್ ಬಗ್ಗೆ ಇರಬಹುದು. ಆದ್ರೆ ಇಲ್ಲಿ 99% ಜನ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದ್ರೆ ಕ್ವೆಶ್ಚನ್ ಕೇಳಿದ ಮೇಲೆ ಆನ್ಸರ್ ನ ಅವರೇ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಅದನ್ನ ಮಾಡಬಾರ್ದು. ನಿಮ್ಮ ಲಾಜಿಕಲ್ ಮೈಂಡ್ ನ ಇಲ್ಲೇ ಯೂಸ್ ಮಾಡಬಾರ್ದು. ಆ ಕ್ವೆಶ್ಚನ್ ನ ನಿಮ್ಮ ಮನ್ಸಲ್ಲಿ ಹಾಗೆ ಇರಿಸಿ. ಸುಮ್ನೆ ಅಬ್ಸರ್ವ್ ಮಾಡಿ, ಯಾವುದೇ ಜಡ್ಜ್ಮೆಂಟ್ ಇಲ್ದೆ. ಭಗವದ್ಗೀತಾ ಅಲ್ಲಿ ಲಾರ್ಡ್ ಕೃಷ್ಣ ಹೇಳ್ತಾರೆ, ಯಾರು ರಿಸಲ್ಟ್ ಬಗ್ಗೆ ಚಿಂತೆ ಮಾಡದೆ ತಮ್ಮ ಕೆಲಸ ಮಾಡ್ತಾರೋ ಅವರೇ ನಿಜವಾದ ಯೋಗಿ. ಇಲ್ಲಿ ನಿಮ್ಮ ಕೆಲಸ ಅಂದ್ರೆ ಕ್ವೆಶ್ಚನ್ ಕೇಳಿ ಮಲ್ಗೋದು, ಆನ್ಸರ್ ಕೊಡೋದು ಆ ಯೂನಿವರ್ಸ್ ನ ಕೆಲಸ. ನೀವು ಕ್ವೆಶ್ಚನ್ ಕೇಳಿ ಕಾಮ್ ಆದಾಗ ನಿಮ್ಮ ಮೈಂಡ್ ಆ ಕ್ವೆಶ್ಚನ್ ನ ಒಂದು ಪಜಲ್ ಅಂತ ಅಲ್ಲ, ಒಂದು ಕಮಾಂಡ್ ಅಂತ ತೆಗೆದುಕೊಳ್ಳುತ್ತೆ. ಸೈಕಾಲಜಿಯಲ್ಲಿ ಝೈಗಾರ್ನಿಕ್ ಎಫೆಕ್ಟ್ ಅಂತ ಒಂದು ಪವರ್ಫುಲ್ ಕಾನ್ಸೆಪ್ಟ್ ಇದೆ. ಅದರ ಅರ್ಥ ನಮ್ಮ ಮೈಂಡ್ ಕಂಪ್ಲೀಟ್ ಆಗದ ವಿಷಯಗಳನ್ನ ಯಾವತ್ತೂ ಬಿಡಲ್ಲ, ಅದನ್ನ ನೆನಪಲ್ಲಿಟ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ನೀವು ಒಂದು ಕ್ವೆಶ್ಚನ್ ಕೇಳಿ ಆನ್ಸರ್ ನ ಹುಡುಕದೆ ಮಲ್ಗಿದ್ರೆ ನಿಮ್ಮ ಮೈಂಡ್ ರಾತ್ರಿ ಪೂರ ಅದರ ಮೇಲೆ ಕೆಲಸ ಮಾಡ್ತಿರುತ್ತೆ. ಆ ಸಮಯದಲ್ಲಿ ಹೊಸ ನ್ಯೂರಾನ್ ಕನೆಕ್ಷನ್ಸ್ ಕ್ರಿಯೇಟ್ ಆಗ್ತವೆ, ಹಳೆ ಡಾಟಾ ಸ್ಕ್ಯಾನ್ ಆಗುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮ ಹಳೆ ನೆನಪುಗಳು, ನಿಮ್ಮ ಎಕ್ಸ್ಪೀರಿಯನ್ಸಸ್ ಮತ್ತು ಆ ಯೂನಿವರ್ಸಲ್ ನಾಲೆಜ್ ಬ್ಯಾಂಕ್ ಜೊತೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಈ ಪ್ರಪಂಚದ ಪ್ರತಿಯೊಂದು ಕ್ವೆಶ್ಚನ್ಗೆ ಆನ್ಸರ್ ಆಲ್ರೆಡಿ ಇದೆ. ವೇದಗಳಲ್ಲಿ ಇದನ್ನ ಹಿರಣ್ಯ ಗರ್ಭ ಅಂತ ಕರೀತಾರೆ. ಈ ಪ್ರೊಸೆಸ್ ತುಂಬಾ ಪವರ್ಫುಲ್ ಆಗಿರುತ್ತೆ. ತುಂಬಾ ಸಲ ನಿಮ್ಗೆ ಆನ್ಸರ್ ಕನ್ಸಿನಲ್ಲಿಯೇ ಸಿಗಬಹುದು, ಅಥವಾ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಒಂದು ಸಡನ್ ಐಡಿಯಾ ಬರುತ್ತೆ, ಅಥವಾ ನೀವು ಯಾರೊಂದಿಗಾದ್ರೂ ಮಾತಾಡ್ತಿರುವಾಗ ಇದ್ದಕ್ಕಿದ್ದಂತೆ ಅವರ ಬಾಯಿಂದ ನೀವು ಹುಡುಕ್ತಿದ್ದ ಆನ್ಸರ್ ಹೊರ ಬರುತ್ತೆ. ಇದು ಯಾವುದೇ ಮಿರಾಕಲ್ ಅಲ್ಲ, ಇದು ಕ್ವಾಂಟಮ್ ಫಿಸಿಕ್ಸ್. ನೀವು ಒಂದು ಫ್ರೀಕ್ವೆನ್ಸಿ ಸೆಟ್ ಮಾಡಿ ಮಲಗಿದಾಗ ಯೂನಿವರ್ಸ್ ಅದೇ ಫ್ರೀಕ್ವೆನ್ಸಿ ಇರುವ ವಿಷಯಗಳನ್ನ ನಿಮ್ಮ ಕಡೆಗೆ ಆಕರ್ಷಿಸೋಕೆ ಶುರು ಮಾಡುತ್ತೆ. ಆದ್ರೆ ಎಚ್ಚರಿಕೆ ಇರಲಿ, ಈ ಟೆಕ್ನಿಕ್ ಎಷ್ಟು ಪವರ್ಫುಲ್ ಇದೆಯೋ ಅಷ್ಟೇ ಸೆನ್ಸಿಟಿವ್ ಕೂಡ ಇದೆ. ನೀವು ನಿಮ್ಮ ಕ್ವೆಶ್ಚನ್ ನ ಡೌಟ್ ಜೊತೆ ಅಥವಾ ಭಯ ಜೊತೆ ಕೇಳಿದ್ರೆ ಇದು ವರ್ಕ್ ಆಗಲ್ಲ. ನಿಮ್ಮ ಫೀಲಿಂಗ್ ಅಲ್ಲಿ ಡೌಟ್ ಇದ್ರೆ ನೀವು ಯೂನಿವರ್ಸ್ಗೆ ಕನ್ಫ್ಯೂಸ್ ಸಿಗ್ನಲ್ ಕಳಿಸ್ತಿದ್ದೀರಾ. ನೀವು ಒಂದು ಚಿಕ್ಕ ಮಗು ತನ್ನ ತಾಯಿಯನ್ನ ಹೇಗೆ ಕೇಳುತ್ತೋ ಹಾಗೆ ಕ್ವೆಶ್ಚನ್ ಕೇಳಬೇಕು. ಆ ಮಗುವಿಗೆ ಸಂಪೂರ್ಣ ನಂಬಿಕೆ ಇರುತ್ತೆ, ಅಮ್ಮ ಏನೇ ಕೊಟ್ರು ಅದು ತನಗೆ ಒಳ್ಳೇದೇ ಆಗಿರುತ್ತೆ ಅಂತ. ಮಾಡರ್ನ್ ಸ್ಟಡೀಸ್ ಹೇಳೋದೇನಂದ್ರೆ, ಮಲ್ಗೋ ಮುಂಚೆ ನಮ್ಮಲ್ಲಿರುವ ಇಮೋಷನ್ ರಾತ್ರಿ ಪೂರ ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಲೂಪ್ ಆಗ್ತಲೇ ಇರುತ್ತೆ. ನೀವು ಚಿಂತೆ ಜೊತೆ ಮಲಗಿದ್ರೆ 8 ಗಂಟೆಗಳು ಚಿಂತೆಯನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಮತ್ತು ನೀವು ಪರಿಹಾರದ ನಂಬಿಕೆ ಜೊತೆ ಮಲಗಿದ್ರೆ 8 ಗಂಟೆಗಳು ಸಕ್ಸಸ್ ನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಆಯ್ಕೆ ನಿಮ್ಮದು. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಿದ್ರು, ಪ್ರತಿಯೊಂದು ಆತ್ಮಕ್ಕೂ ಪರಮಾತ್ಮ ಆಗುವ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಅಡಗಿದೆ. ನೀವು ಪ್ರತಿ ರಾತ್ರಿ ಈ ಟೆಕ್ನಿಕ್ ನ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದಾಗ ಮೊದಲ ಕೆಲವು ದಿನಗಳು ನಿಮ್ಗೆ ಸ್ವಲ್ಪ ವಿಚಿತ್ರ ಅನ್ಸಬಹುದು, ನಿಮ್ಮ ಮೈಂಡ್ ಬೇರೆ ಕಡೆ ಹೋಗಬಹುದು. ಆದ್ರೆ ಈ ಪ್ರಾಕ್ಟೀಸ್ ನ ಯಾವತ್ತೂ ಬಿಡಬೇಡಿ. ನೀವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು, ನೀವು ಕೇವಲ ಮಾಂಸ ಮತ್ತು ಮೂಳೆಗಳಿಂದ ಮಾಡಿದ ದೇಹ ಅಲ್ಲ, ನೀವು ಅನಂತ ಶಕ್ತಿಯ ಮೂಲ.